ಲಾಸ್ಟ್ಗೂ ಟ್ರೈಲರ್ ರಿಲೀಸ್ ಆಗಿಬಿಡ್ತು. 2 ನಿಮಿಷ 57 ಸೆಕೆಂಡ್ ಇರೋ ಈ ಟ್ರೈಲರ್ದಾಗ ನಮಗಂತೂ ಎಷ್ಟು ಲಘು ಮುಗಿದು ಹೋತಪ್ಪ ಅನಿಸಿತ್ತು. ಅಷ್ಟು ದಿನದಿಂದ ಕಾಯತಿದ್ದ ಪ್ರೇಕ್ಷಕರಿಗೆ ಕಾಂತಾರ ಟೀಮ್ ಒಂದು ಮಸ್ತ್ ಗಿಫ್ಟ್ ಕೊಟ್ಟಿತ್ತು ಅಂತ ಹೇಳ್ಬೋದು. ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ಮತ್ತು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಪಕ್ಕಾ ಟ್ರೈಲರ್ನ ಇನ್ನಷ್ಟು ಸ್ಪೆಷಲ್ ಮಾಡ್ತೈತಿ. ಇನ್ನು ರಿಷಬ್ ಶೆಟ್ಟಿ ಅವರ ಟ್ರಾನ್ಸ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗಮನ ಸೆಳೆಯುವುದಂತೂ ಪಕ್ಕ. ಮೊದಲಿಗೆ ಒಂದು ಚಿಕ್ಕ ಮಗುವಿನ ವಾಯ್ಸ್ದಿಂದ ಈ ಟ್ರೈಲರ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಆ ಮಗು ಮಾತಾಡಿರುವಂಥ ಅಪ್ಪ ಕಾಂತಾರದ ಶಿವ ಪಾತ್ರಧಾರಿ ಮತ್ತು ಆ ಮಗು ಶಿವನ ಮಗು ಅಂತ ಇರ್ಬೋದಂತ ನಮ್ಮ ಊಹೆ ಐತಿ. ಇದು ಕದಂಬರ ಕಾಲದಾಗ ನಡೆಯುವಂಥ ಒಂದು ಕತೆ ಐತಿ. ಅಂದರೆ ಇಮ್ಯಾಜಿನೇಷನ್ ಮಾಡ್ಕೋರಿ. ಕದಂಬರ ಅಂದರೆ ಏನು ಸುಮ್ಮನೆ ಅಲ್ಲ, ಭರಮೆ ಪಾತ್ರದಾಗ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಂಡಾರು. ಸಂಸ್ಕೃತದಾಗ ಈ ಪದದ ಅರ್ಥ ಏನಂದ್ರೆ ರಕ್ಷಣಾ ಕವಚ. ಇಲ್ಲಿ ಹೊರಗಿನವರಿಗೆ ಭರಮೇನ ರಕ್ಷಕನಾಗಿ ಕಾಣಿಸ್ತಾನು. ಅಂದ್ರೆ ಲಾಸ್ಟ್ಗೆ ರಾಜರ ದಬ್ಬಾಳಿಕೆ ಸ್ಟಾಪ್ ಮಾಡಿ ಜನರಿಗೆ ರಕ್ಷಕನಾಗ್ತಾನು. ಎಲ್ಲದಕ್ಕಿಂತ ಮೇನ್ ಅಂದ್ರೆ ಕಾಂತಾರ ಎಲ್ಲಿಗೆ ಮುಗಿಸಿರ್ತಾರಲ್ಲ ಅಲ್ಲಿಂದನ ಸ್ಟಾರ್ಟ್ ಆಗಿದೈತಿ. ಈ ಚಾಪ್ಟರ್ 1 ಅಲ್ಲಿಂದನ ಸ್ಟಾರ್ಟ್ ಆಗೈತಿ. ಕಾಂತಾರದಾಗ ಕಾಣು ಪಂಜುರ್ಲಿ ಮತ್ತು ಗುಳಿಗ ದೇವರುಗಳ ಕಲ್ಲುಗಳನ್ನ ಅವ್ರ ಪೂರ್ವಜರ ಅಂದ್ರೆ ರಿಷಬ್ ಶೆಟ್ಟಿ ಅವ್ರ ಪೂರ್ವಜರ ಎಲ್ಲಿಂದ ತರ್ತಿದ್ರು, ಹೆಂಗೆ ಪಡ್ಕೊಳ್ತಿದ್ರು ಅನ್ನೋ ಮಾಹಿತಿನ ಈ ಸಿನಿಮಾ ಒಳಗೆ ಮಸ್ತಾಗಿ ತೋರಿಸಿದರು. ಕೋಟಿಗಟ್ಟಲೆ ಬಜೆಟ್ ಹಾಕಿ ಸಿನಿಮಾ ಮಾಡಿ ಸಿನಿಮಾ ಮತ್ತು ಟ್ರೈಲರ್ ತೋರಿಸೋದು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಆಗೈತಿ. ಪಾತ್ರಗಳ ಬಗ್ಗೆ ಪರಿಚಯ ಮಾಡೋದಾದ್ರೆ ಮಲಯಾಳಂ ನಟ ಜಯರಾಮ್ ಅವರ ರಾಜನ ಪಾತ್ರದಾಗ ಕಾಣಿಸ್ಕೊಂಡಾರು. ಅವರ ಮಗಳಾಗಿ ರಾಜಕುಮಾರಿ ಪಾತ್ರದಾಗ ರುಕ್ಮಿಣಿ ವಸಂತ್ ಅವರ ಕನಕವತಿಯಾಗಿ ಕಾಣಿಸ್ಕೊಂಡಾರು. ಇವನು ಬಿಟ್ಟರೆ ಕಂದಾಯ ವಸೂಲಿ ಮಾಡೋ ಪಾತ್ರದಾಗ ಗುಲ್ಶನ್ ದೇವಯ್ಯ ಕಾಣಿಸ್ಕೊಂಡಾನು ಅನ್ನೋದು ನಮ್ಮ ಊಹೆ. ಈ ಸಿನಿಮಾ ಒಳಗೆ ಅವರ ರಾಜಕುಮಾರಿ ಮದುವೆ ಆಗೋ ಉದ್ದೇಶ ಹೊಂದಿರ್ತಾರೋ ಮತ್ತು ರಾಜನ ಸಂಬಂಧಿ ಪಾತ್ರದಾಗ ಕಾಣಿಸ್ಕೊಂಡಾನು. ಇಲ್ಲಿ ಪ್ರತಿಯೊಬ್ಬನ ಗಮನ ಸೆಳೆಯೋದಂದ್ರೆ ಪಾತ್ರ ಅಂದ್ರೆ ರುಕ್ಮಿಣಿ ವಸಂತ್ ಅವರ ಪಾತ್ರ. ಒಂದು ಕಡೆ ಸುಂದರ ರಾಜಕುಮಾರಿ ಆಗಿದ್ರೆ ಮತ್ತೊಂದು ಕಡೆ ಕೈಯಾಗ ಖಡ್ಗ ಹಿಡಿದ ಹೋರಾಟಕ್ಕೆ ರೆಡಿ ಅನ್ನೋ ರೀತಿ ಒಳಗೆ ವೀರರಾಣಿ ಒಳಗೆ ಕಾಣಿಸ್ಕೊಂಡಾರು. ಇಲ್ಲಿ ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರ ನಡು ಹಾಗೂ ಪ್ರೀತಿ ಗುಣಶೇಯ ದೇವ್ರಿಗೆ ಒಂದು ಚೂರು ಆಗಿ ಬರ್ತಿರಂಗಿಲ್ಲ. ಆದರೂ ಅವ್ರು ಹೆಂಗೆ ಒಂದಾಗ್ತಾರೋ ಅನ್ನೋದನ್ನು ಫಿಲ್ಮ್ ಒಳಗೆ ನೋಡಿ ನಾವು ತಿಳ್ಕೊಬೇಕು. ಇನ್ನು ರಾಜರ ದಬ್ಬಾಳಿಕೆಯಿಂದ ಕಾಡಿನ ಜನರನ್ನು ಹೇಗೆ ಯಾರು ರಕ್ಷಿಸ್ತಾರೋ, ಹೇಗೆ ಯಾರು ಕಾಪಾಡ್ತಾರೋ ಅನ್ನೋದನ್ನು ಫಿಲ್ಮ್ ಒಳಗೆ ನೋಡಿ ತಿಳ್ಕೊಬೇಕು. ಅಕ್ಟೋಬರ್ 2ನೇ ತಾರೀಕು ಫಿಲ್ಮ್ ರಿಲೀಸ್ ಆಗತೈತಿ. ಕಾಂತಾರನ ಮಿಸ್ ಮಾಡ್ಕೊಂಡಂಗೆ ಇದನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಇದು ನೆಕ್ಸ್ಟ್ ಲೆವೆಲ್ ಒಳಗೆ ಇದೆ ಅಂತ ಹೇಳ್ಕೊತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತಾ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.